ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ವಿಡಿಯೋನ ಪೋಸ್ಟ್ ಮಾಡಿ ತುಂಬ ದಿನಗಳೇ ಆಗೋಯ್ತು. ಡ್ಯೂ ಟು ಪರ್ಸನಲ್ ರೀಸನ್ ನಾನು ವಿಡಿಯೋನ ಪೋಸ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ಪೋಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಈ ಒಂದು ಚಳಿಗಾಲದಲ್ಲಿ ಹೊಸ ತಾಯಂದ್ರಾಗಿದ್ರೆ ಅಥವಾ ಹೊಸ ಪೇರೆಂಟ್ಸ್ ಆಗಿದ್ರೆ ತುಂಬ ಡೌಟ್ಸ್ಗಳು ಪೇರೆಂಟ್ಸಿನ ಮನಸ್ಸಲ್ಲಿರುತ್ತೆ. ಎಷ್ಟೊಂದು ಜನ ಪೇರೆಂಟ್ಸ್ OPDಯಲ್ಲಿ ಕೇಳ್ತಾನೆ ಇರ್ತಾರೆ, ಮಗುಗೆ ಸ್ನಾನ ಮಾಡಿಸ್ಬೇಕಾ, ಮಾಡಿಸ್ಬಾರ್ದಾ, ಮಗುಗೆ ಯಾವ ರೀತಿ ಬೆಚ್ಚಗಿಡಬೇಕು, ಹೀಟರ್ಗಳನ್ನ ಯೂಸ್ ಮಾಡಬೇಕಾ, ಮಾಡಬಾರ್ದಾ, ಅಂಬಿಲಿಕಲ್ ಕಾರ್ಡ್ ಅಥವಾ ಒಕ್ಕಳ ಬಳಿ ಅಂತ ಇರ್ತೀವಿ, ಆ ಕೇರ್ಗಳನ್ನ ಯಾವ ರೀತಿ ಮಾಡಬೇಕು, ಒಂದು ಸಣ್ಣ ಸಣ್ಣ ಡೌಟ್ಸ್ಗಳು ಈ ರೀತಿ ನವಜಾತ ಶಿಶುಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಆ ಒಂದು ಡೌಟ್ಸ್ಗಳನ್ನ ಈ ವಿಡಿಯೋದ ಮೂಲಕ ಅಡ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋದಲ್ಲಿ ನಾನು ಮೇನ್ಲಿ 5 ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ, ಮಕ್ಕಳಿಗೆ ಎಸ್ಪೆಷಲಿ ನವಜಾತ ಶಿಶುಗಳಿಗೆ ನಾವು ಮೊದಲ 10 ದಿನದ ಮಗುವನ್ನು ಚಳಿಗಾಲದಲ್ಲಿ ಎಸ್ಪೆಷಲಿ ಸ್ನಾನ ಮಾಡಿಸ್ಬೇಕಾ, ಮಾಡಿಸ್ಬಾರ್ದ. ಇವಾಗ ತಾನೇ ಹುಟ್ಟಿರುವಂತಹ ಮಕ್ಕಳಿಗೆ ಯಾವಾಗ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಮಕ್ಕಳ ಒಕ್ಕಳ ಬಲ್ಲಿ ಅಂತ ಏನ್ ಕರಿತೀವಿ, ಅಂಬಿಲಿಕಲ್ ಕಾರ್ಡ್ ಅಂತ ಏನ್ ಕರಿತೀವಿ, ಅದು ಬಿದ್ದ ಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು. ಅಲ್ಲಿವರೆಗೂ ನೀವು ಏನ್ ಮಾಡ್ಬೇಕು ಅಂದ್ರೆ, ಮಕ್ಕಳಿಗೆ ಸ್ಪಾಂಜಿಂಗ್ ಅಥವಾ ಟೆಪಿಟ್ ಸ್ಪಾಂಜಿಂಗ್ ಅನ್ನ ನೀವು ಮಾಡಬಹುದು. ಅಂದ್ರೆ ಒಂದು ಚೆನ್ನಾಗಿರುವಂತಹ ಸಾಫ್ಟ್ ಕಾಟನ್ ಬಟ್ಟೆ ತಗೊಂಡು ಸ್ವಲ್ಪ ವಾರ್ಮ್ ಆಗಿರುವಂತಹ ನೀರಿಂದ ಮಗುವಿನ ಮೈಯನ್ನ ಚೆನ್ನಾಗಿ ಒರೆಸಿದ್ರೆ ಅಷ್ಟೇ ಸಾಕಾಗುತ್ತೆ. ಸ್ನಾನ ಮಾಡಿಸ್ಲೇಬೇಕಂತ ಏನೂ ಇರೋದಿಲ್ಲ. ಮತ್ತೆ 1 ತಿಂಗಳು ಅಥವಾ ಬೇರೆ ದೊಡ್ಡ ಮಕ್ಕಳಿದ್ರು ಅಷ್ಟೇ, ತುಂಬಾ ಚಳಿ ಇದ್ರೆ ಮಕ್ಕಳಿಗೆ ಟೆಪಿಟ್ ಸ್ಪಾಂಜಿಂಗ್ ಕೂಡ ನೀವು ಎಫೆಕ್ಟಿವ್ ಆಗಿ ಮಾಡಿದ್ರೆ ಮಕ್ಕಳಿಗೆ ಸ್ನಾನ ಮಾಡಿಸಿದಷ್ಟೇ ಕಂಫರ್ಟಬಲ್ ಆಗಿರುತ್ತೆ. ಮತ್ತೆ ಮಕ್ಕಳಿಗೆ ಸ್ನಾನ ಮಾಡಿಸ್ತಿದ್ದೀರಾ ಅಂತ ಹೇಳಿದ್ರೆ, ಸ್ನಾನ ಮಾಡ್ಸಕ್ ಶುರು ಮಾಡಿದೀರಾ ಅಂತ ಹೇಳಿದ್ರೆ, ಅದಕ್ಕೆ ಆಲ್ಮೋಸ್ಟ್ ಎಲ್ಲಾ ಮನೆಗಳಲ್ಲಿ ಮಾಡ್ತಾನೆ ಇರ್ತಾರೆ. ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡುವಂಥದ್ದು ಬಹಳನೇ ಇಂಪಾರ್ಟೆಂಟ್. ಇದು ತ್ವಚೆ ಆರೋಗ್ಯ ಅಲ್ದಿರಾ ಮಕ್ಕಳ ಒಂದು ಬೆಳವಣಿಗೆಗೂ ಕೂಡ ತುಂಬಾನೇ ಸಹಾಯಕಾರಿಯಾಗಿರುತ್ತೆ. ಮಕ್ಕಳಿಗೆ ಯಾವ ಆಯಿಲ್ ಅನ್ನು ಯೂಸ್ ಮಾಡಬೇಕು, ನೀವು ಮಾರ್ಕೆಟ್ ಅಲ್ಲಿ ಇರುವಂತಹ ಆಯಿಲ್ ಗಳನ್ನ ತಂದು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಹಾರ್ಶ್ ಕೆಮಿಕಲ್ಸ್ ಇಂದ ಫ್ರೀ ಆಗಿರುವಂತಹ ಪ್ಯಾರಾಬಿನ್ಸ್ ಆಯಿಲ್, ಇದರಿಂದ ಫ್ರೀ ಆಗಿರುವಂತಹ ಮತ್ತೆ ವಿಟಮಿನ್ ಇ ರಿಚ್ ಆಗಿರುವಂತಹ ಆಯಿಲ್ ಇಂದ ಮಕ್ಕಳನ್ನ ಮಸಾಜ್ ಮಾಡುವಂಥದ್ದು ಮಕ್ಕಳ ಒಂದು ಓವರ್ ಆಲ್ ತ್ವಚೆ ಆರೋಗ್ಯಕ್ಕೆ ತುಂಬಾನೇ ಸಹಾಯಕಾರಿಯಾಗಿರುತ್ತೆ. ಮತ್ತೆ ಸ್ನಾನ ಮಾಡಿಸ್ಬೇಕಾದ್ರೂ ಕೂಡ ಮಕ್ಕಳಿಗೆ ಯೂಸ್ ಮಾಡುವಂತಹ ಶಾಂಪೂ ಅಥವಾ ಸೋಪ್ಸ್ಗಳು ಕೂಡ ಹಾರ್ಶ್ ಕೆಮಿಕಲ್ಸ್ ಆಗಿರ್ಬೇಕು. ಸ್ನಾನ ಮಾಡಿದ್ಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳಿಗೆ ಮಾಯಿಶ್ಚರೈಸರ್ ಅನ್ನ ಅಪ್ಲೈ ಮಾಡೋದು ಎಸ್ಪೆಷಲಿ ವಿಂಟರ್ ಸೀಸನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ತುಂಬಾ ಜನ ತಾಯಂದ್ರಿಗೆ ಎಸ್ಪೆಷಲಿ ನ್ಯೂ ಮದರ್ಸ್ ಕೇಳಿದ್ರೆ ಯಾವ ಕ್ರೀಮ್ ಹಚ್ಚುತ್ತಿದ್ದೀರಾ ಅಂತ ಹೇಳಿದ್ರೆ ತುಂಬಾ ಸರ್ಪ್ರೈಸಿಂಗ್ ಆಗಿ ಕೇಳ್ತಾರೆ. ನಾವಂತೂ ಏನೋ ಕ್ರೀಮ್ ಹಚ್ಚೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕ್ರೀಮ್ ಹಚ್ಚೋಂಥದ್ದು ಅವರಿಗೆ ಫೇರ್ನೆಸ್ ಬರಲಿ ಅಂತನೋ ಅಥವಾ ಅವ್ರು ಚೆನ್ನಾಗಿ ಕಾಣಲಿ ಅಂತನೋ ಅಲ್ಲ. ಡೆಫಿನೆಟ್ಲಿ ಒಂದು ಮಾಯಿಶ್ಚರೈಸರ್ ಅನ್ನುವಂಥದ್ದು ಒಂದು ಸ್ಕಿನ್ ಡ್ರೈನೆಸ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಎಷ್ಟೊಂದ್ಸರಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ನ್ಯೂಬಾರ್ನ್ಸ್ ಅಥವಾ ನವಜಾತ ಶಿಶುಗಳಲ್ಲಿ ತ್ವಚೆ ರೆಡ್ ಆಗುವಂಥದ್ದು, ರ್ಯಾಷಸ್ ಬರುವಂಥದ್ದು ಕಾಮನ್ ಆಗಿರುತ್ತೆ. ಈ ಒಂದು ಮಾಯಿಶ್ಚರೈಸರ್ ಅನ್ನ ನಾವು ರೆಗ್ಯುಲರ್ ಆಗಿ ಅಪ್ಲೈ ಮಾಡೋದ್ರಿಂದ ಮಕ್ಕಳ ತ್ವಚೆ ಅನ್ನುವಂಥದ್ದು ತುಂಬಾನೇ ಹೆಲ್ದಿ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ, ಅವರ ನವಜಾತ ಶಿಶುಗಳು ಅಂತ ಏನ್ ಕರಿತೀವಿ, ಎಸ್ಪೆಷಲಿ 1 ತಿಂಗಳ ಒಳಗಿನ ಮಕ್ಕಳು, ಅವರನ್ನು ಬೆಚ್ಚಗಿಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳು ತಾಯಿಯ ಗರ್ಭದಲ್ಲಿದ್ದಾಗ ಒಂದು ಕಂಪ್ಲೀಟ್ ಸೆಕ್ಯೂರ್ಡ್ ಅಂಡ್ ಕಂಫರ್ಟಬಲ್ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತಾರೆ. ಮಕ್ಕಳು ಹೊರಗಡೆ ಬಂದ ನಂತರ ಈ ಒಂದು ಬೇರೆ ಎನ್ವಿರಾನ್ಮೆಂಟ್ ಗೆ ಎಕ್ಸ್ಪೋಸ್ ಆಗ್ತಾರೆ. ಆ ಎನ್ವಿರಾನ್ಮೆಂಟ್ ಕೂಡ ಯಾವಾಗ್ಲೂ ಕೂಡ ಕಾನ್ಸ್ಟೆಂಟ್ ಆಗಿರೋದಿಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಬೆಳಿಗ್ಗೆ ಒಂಥರ ವೆದರ್ ಇರುತ್ತೆ, ಸಾಯಂಕಾಲ ಒಂಥರ ವೆದರ್ ಇರುತ್ತೆ. ಈ ರೀತಿ ಒಂದು 24 hours ಅಲ್ಲಿ ತುಂಬಾ ಚೇಂಜ್ ಆಗಿರುತ್ತೆ. ಮಕ್ಕಳ ತ್ವಚೆ ಅನ್ನೋಂಥದ್ದು ಇನ್ನ ಸರಿಯಾಗಿ ಮೆಚೂರ್ ಆಗದೆ ಇರುವಂತಹ ಕಾರಣ ಮಕ್ಕಳಿಗೆ ಇದು ಒಂದು ವೇರಿಡ್ ಟೆಂಪರೇಚರ್ಸ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ಈ ಚಳಿಗಾಲದಲ್ಲಿ ಮಕ್ಕಳನ್ನ ಒಂದು ಸೇಫ್ ಅಂಡ್ ತುಂಬಾ ಕ್ಲೀನ್ ಆಗಿರುವಂತಹ ರೂಮ್ ಅಲ್ಲಿ ಇಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಅದರ ಜೊತೆಗೆ ವಾಸಿಸ್ತಿರುವಂತಹ ಪ್ಲೇಸಿಗೆ ಅನುಗುಣವಾಗಿ ಮಕ್ಕಳಿಗೆ 2 ರಿಂದ 3 ಲೇಯರ್ ಕ್ಲಾತ್ ಅನ್ನು ಕೂಡ 2 ರಿಂದ 3 ಲೇಯರ್ ಕ್ಲಾತ್ ಅನ್ನು ಕೂಡ ನೀವು ಮಕ್ಕಳಿಗೆ ಹಾಕಬಹುದು. ಮತ್ತೆ ಕ್ಲಾತ್ಸ್ ಗಳನ್ನ ಹಾಕಬೇಕು. ಕಾಟನ್ ಅಥವಾ ಉಲ್ಲರಿಂದ ಮಾಡಿರುವಂತಹ ಬಟ್ಟೆಗಳನ್ನ ಯೂಸ್ ಮಾಡಿ. ಇವುಗಳನ್ನ ನಾವು ಬ್ರೀದಬಲ್ ಫ್ಯಾಬ್ರಿಕ್ ಅಂತ ಕರಿತೀವಿ. ಇದು ಮಕ್ಕಳಿಗೆ ಕಂಫರ್ಟಬಲ್ ಆಗಿರುತ್ತೆ. ಎಷ್ಟೊಂದ್ಸರಿ ನಾನು ನೋಡಿದೀನಿ, ಮಕ್ಕಳಿಗೆ ತುಂಬಾ ರಫ್ ಆಗಿರುವಂತಹ ಸ್ವೆಟರ್ಸ್ ಗಳನ್ನ ಹಾಕ್ತಾರೆ. ಇದರಿಂದ ಮಕ್ಕಳಿಗೆ ರ್ಯಾಶ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಕಾಟನ್ ಅಥವಾ ಉಲ್ಲನಿಂದ ಮಾಡಿರುವಂತಹ ಬಟ್ಟೆಗಳನ್ನ ಯೂಸ್ ಮಾಡೋದು ಮಕ್ಕಳಿಗೆ ಬೆಟರ್ ಇರುತ್ತೆ. ತಲೆ ಅಥವಾ ಕೈಕಾಲನ್ನು ಕೂಡ ಸರಿಯಾಗಿ ಕವರ್ ಮಾಡೋದು ಇಂಪಾರ್ಟೆಂಟ್. ಬಾಡಿ ಸರ್ಫೇಸ್ ಏರಿಯಾ ಅಂತ ಬಂದ್ರೆ, ಮಲೆಯ ಬಾಡಿ ಸರ್ಫೇಸ್ ಏರಿಯಾ ಉಳಿದ ಅಂಗಾಂಗಗಳಿಂದ ಜಾಸ್ತಿ ಇರೋದ್ರಿಂದ ತಲೆಯಿಂದ ಜಾಸ್ತಿ ಹೀಟ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳ ತಲೆಯನ್ನು ಸರಿಯಾಗಿ ಬೆಚ್ಚಗಿಡೋದು ಬಹಳ ಇಂಪಾರ್ಟೆಂಟ್. ಕೈ ಕೂಡ ನೀವು ಮಿಟನ್ಸ್ ಮತ್ತೆ ಸಾಕ್ಸ್ ಗಳನ್ನು ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು. ಇನ್ನೊಂದು ಮಿಸ್ಕನ್ಸೆಪ್ಷನ್, ಎಸ್ಪೆಷಲಿ ಫಸ್ಟ್ 10-15 ದಿನಗಳಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ, ಮಕ್ಕಳನ್ನ ಸೂರ್ಯನ ಬೆಳಕಿಗೆ ಹಿಡಿದ್ರೆ ಜಾಂಡಿಸ್ ಕಡಿಮೆ ಆಗುತ್ತೆ ಅಂತ. ಸೊ ನವಜಾತ ಶಿಶುಗಳಲ್ಲಾಗಿರುವಂತಹ ಜಾಂಡಿಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ಮೋಸ್ಟ್ 80 to 90% ಮಕ್ಕಳಲ್ಲಿ
ಫಸ್ಟ್ 10ರಿಂದ 15 ದಿನ ಜಾಂಡಿಸ್ ಸಮಸ್ಯೆ ಅನ್ನೋಂಥದ್ದು ಇರುತ್ತೆ. ಮಕ್ಕಳಲ್ಲಿರುವಂತಹ ಜಾಂಡಿಸ್ ಎಲ್ಲಾ ಮಕ್ಕಳಲ್ಲೂ ಕೂಡ ತುಂಬಾ ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ. ತುಂಬಾ ಜಾಸ್ತಿ ಜಾಂಡಿಸ್ ಇತ್ತಂದ್ರೆ ನಾವು ಬ್ಲಡ್ ಟೆಸ್ಟ್ ಗಳನ್ನ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಲೈಟ್ ಥೆರಪಿ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಲೆವೆಲ್ ಕಡಿಮೆ ಇತ್ತು, ಬರೀ ಮಗು ಅಷ್ಟೇ ಸ್ವಲ್ಪ ಸ್ವಲ್ಪ ಹಳದಿ ಕಾಣ್ತಿದೆ ಅಂದ್ರೆ ಅದು ಮಗುಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನ ಉಂಟು ಮಾಡೋದಿಲ್ಲ. ಮತ್ತೆ ಸೂರ್ಯನ ಬೆಳಕಿಗೆ ಹಿಡಿಯೋದ್ರಿಂದ ಮಗುವಿನ ಜಾಂಡಿಸ್ ಡೆಫಿನೆಟ್ಲಿ ಕಡಿಮೆ ಆಗೋದಿಲ್ಲ. ಆದ್ರೆ ನಾವು ಸೂರ್ಯನ ಬೆಳಕು ಮಕ್ಕಳಿಗೆ ಡೆಫಿನೆಟ್ಲಿ ಬೇಕು. ಚೆನ್ನಾಗಿ ಸೂರ್ಯನ ಬೆಳಕು, ಎಳೆ ಬಿಸಿಲು ಅಂತ ಏನ್ ಕರಿತೀವಿ, ಅದಕ್ಕೆ ಒಂದು 5ರಿಂದ 10 ನಿಮಿಷ ಎಕ್ಸ್ಪೋಸ್ ಮಾಡಿದ್ರೆ ಓಕೆ. ಬಟ್ ಕೆಲವೊಂದ್ಸರಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಒಂದು 15 ನಿಮಿಷ 20 ನಿಮಿಷ ಈ ರೀತಿ ಎಳೆ ಮಕ್ಕಳನ್ನ ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಮಗು ಓಪನ್ ಎನ್ವಿರಾನ್ಮೆಂಟ್ ಗೆ ಎಕ್ಸ್ಪೋಜರ್ ಆಗೋದ್ರಿಂದ ಮಗುವಿಗೆ ಡಿಸ್ಕಂಫರ್ಟ್ ಆಗುತ್ತೆ, ಮತ್ತೆ ಹೀಟ್ ಲಾಸ್ ಆಗುತ್ತೆ. ಹೀಟ್ ಲಾಸ್ ಆಗೋದು ಕೂಡ ಮಕ್ಕಳ ತೂಕ ಸರಿಯಾಗಿ ಏರದೇ ಇರೋದಕ್ಕೆ ಒಂದು ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ಜಾಸ್ತಿ ಹೊತ್ತು ಮಕ್ಕಳನ್ನ ಬಿಸಿಲಿಗೆ ದಯವಿಟ್ಟು ಎಕ್ಸ್ಪೋಸ್ ಮಾಡಬೇಡಿ. ವಿಷಯಕ್ಕೆ ಬಂದ್ರೆ ಎಸ್ಪೆಷಲಿ ಎಳೆ ಮಕ್ಕಳಿದ್ದಾಗ ಅವರ ಒಂದು ಫೀಡಿಂಗ್ ಅನ್ನ ಅಡಿಕ್ವೇಟ್ ಇದೆಯಾ ಇಲ್ವಾ ಅಂತ ಮೇಕ್ ಶೋರ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೊಸ ತಾಯಂದಿರ್ತಾರೆ, ಆಲ್ರೆಡಿ ಅವರಿಗೆ ಫಿಸಿಕಲಿ ಮೆಂಟಲಿ ವೀಕ್ ಇರ್ತಾರೆ, ಮಗು ಕೂಡ ಹೊಸದಾಗಿ ಹಾಲು ಕುಡಿಯೋದನ್ನ ಕಲಿತಾ ಇರುತ್ತೆ. ಎಷ್ಟೊಂದು ಜನ ತಾಯಂದ್ರು ಲ್ಯಾಚಿಂಗ್ ಇಶ್ಯೂನ ಮತ್ತೆ ಮಿಲ್ಕ್ ಸಪ್ಲೈ ಇಶ್ಯೂನ ಫೇಸ್ ಮಾಡ್ತಾ ಇರ್ತಾರೆ. ಆದ್ರೆ ಇರೆಸ್ಪೆಕ್ಟಿವ್ ಆಫ್ ಆಲ್ ದೀಸ್ ಥಿಂಗ್ಸ್ ಮಗುವಿನ ಒಂದು ಫೀಡಿಂಗ್ ಅನ್ನ ಎನ್ಶೂರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ರೆ ದಯವಿಟ್ಟು ಪೀಡಿಯಾಟ್ರಿಷಿಯನ್ ಅನ್ನ ಅಥವಾ ಲ್ಯಾಕ್ಟೇಷನ್ ಎಕ್ಸ್ಪರ್ಟ್ಸ್ ಅನ್ನ ಭೇಟಿ ಮಾಡಿ. ಮತ್ತೆ ಈ ಒಂದು ಟೈಮ್ ಅಲ್ಲಿ ಫಾರ್ಮುಲಾ ಫೀಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಬಿಟ್ಟು ಹರಿ ಮಾಡಬೇಡಿ. ಮಗು ಚೆನ್ನಾಗಿ ಹಾಲು ಕುಡಿತಿದ್ಯಾ ಅಂತ ಹೇಗೆ ಎನ್ಶೂರ್ ಮಾಡೋದು, ಮಗುವಿನ ತೂಕ ಚೆನ್ನಾಗಿ ಹೆಚ್ಚಾಗಬೇಕು, ಮತ್ತೆ ದಿನಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಮಗು 5ರಿಂದ 6 ಸರಿ ಯೂರಿನ್ ಪಾಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಎಸ್ಪೆಷಲಿ ಒಂದು ವಿಂಟರ್ ಸೀಸನ್ ಅಲ್ಲಿ ಮಗುವಿಗೆ ನೋಸ್ ಬ್ಲಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಎಷ್ಟೊಂದ್ಸರಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಗುರು 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 ಅಂತ ಸೌಂಡ್ ಬರ್ತಾ ಇರುತ್ತೆ. ಆ ಒಂದು ಟೈಮ್ ಅಲ್ಲಿ ನೀವು ಮಗುಗೆ ಬೇರೆ ಕೋಲ್ಡ್ ಇಲ್ಲ ಅಥವಾ ಕೆಮ್ತಾ ಇಲ್ಲ, ಫೀವರ್ ಇಲ್ಲ, ಬೇರೆ ಏನು ವಿಷಯ ಇಲ್ಲ ಅಂದ್ರೆ ನೀವು ಸಲೈನ್ ನೇಸಲ್ ಡ್ರಾಪ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಮಗುಗೆ ಎಷ್ಟೋ ಕಂಫರ್ಟಬಲ್ ಸಿಗುತ್ತೆ. ಅದ್ಬಿಟ್ಟು ದಯವಿಟ್ಟು ದೊಡ್ಡ ಮಕ್ಕಳಿಗೆ ಹಾಕುವಂತ ಕೋಲ್ಡ್ ಮೆಡಿಸಿನ್ ಅನ್ನ, ನೆಬ್ಯುಲೈಸೇಷನ್ ಅನ್ನ ನವಜಾತ ಶಿಶುಗಳಲ್ಲಿ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಡೈಪರ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಎಸ್ಪೆಷಲಿ ಚಳಿಗಾಲದಲ್ಲಿ ನಿಯಮಿತವಾಗಿ ಚೇಂಜ್ ಮಾಡೋದು ಇಂಪಾರ್ಟೆಂಟ್. ಮತ್ತೆ ಸ್ವಲ್ಪ ರ್ಯಾಶ್ ಆದ್ರೂ ಕೂಡ ಡೈಪರ್ ರ್ಯಾಶ್ ಗಳನ್ನ ಯೂಸ್ ಮಾಡಿ. ಮತ್ತೆ ಡೈಪರ್ ಹಾಕೋದಕ್ಕಿಂತ ಮುಂಚೆ ಒಕ್ಕಳದ ಬಳ್ಳಿಯನ್ನ ಕೆಳಗಡೆ ಬಿಟ್ಟು ಕೆಳಗಡೆ ಡೈಪರ್ ಹಾಕೋದು ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಒಕ್ಕಳ ಬಳ್ಳಿ ಅಥವಾ ಅಂಬಿಲಿಕಲ್ ಕಾರ್ಡ್ ಬಗ್ಗೆ ಹೇಳಬೇಕು ಅಂದ್ರೆ ಅದು ಬೀಳೋವರೆಗೂ ಮಗುಗೆ ಆಲ್ಮೋಸ್ಟ್ ಸ್ನಾನ ಮಾಡಿಸೋದನ್ನ ಅವಾಯ್ಡ್ ಮಾಡಿ. ಅದು ಬಿದ್ದ ನಂತರ ಕೂಡ ಸ್ವಲ್ಪ 1 or 2 ಡ್ರಾಪ್ಸ್ ನೀರ್ ತರ ಬಂದ್ರೆ ದಟ್ ಈಸ್ ಓಕೆ. ಬಟ್ ಆದ್ರೆ ಪಸ್ ತರ ಬರ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಈ ತರ ಏನೇ ಸಮಸ್ಯೆ ಇದ್ರು ದಯವಿಟ್ಟು ನಿಮ್ಮ ಮಕ್ಕಳ ತಜ್ಞರನ್ನ ಭೇಟಿ ಮಾಡಿ. ಮತ್ತೆ ಆ ಒಂದು ಒಕ್ಕಳ ಬಳ್ಳಿ ಸುತ್ತ ಪೌಡರ್ಸ್ ಅಪ್ಲೈ ಮಾಡೋದನ್ನ, ಯಾವುದೇ ಕ್ರೀಮ್ಗಳನ್ನ ಅಪ್ಲೈ ಮಾಡೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಏಕೆಂದ್ರೆ ಅದು ಡೈರೆಕ್ಟ್ ಮಗುವಿನ ಒಳಗಡೆ ಕನೆಕ್ಷನ್ ಇರೋದ್ರಿಂದ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ನೀವು ಹೊಸ ಪೇರೆಂಟ್ಸ್ ಆಗಿದ್ರೆ ಅಥವಾ ನಿಮಗೆ ಈ ಒಂದು ಚಳಿಗಾಲದಲ್ಲಿ ಮಕ್ಕಳ ಹೆಲ್ತಿಗೆ ರಿಲೇಟೆಡ್ ಆಗಿ ಏನಾದರೂ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ರೆ, ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಸೊ ನಾನು ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಹೋಪ್ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.